ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಜನರು ಇನ್ಫೋಸಿಸ್ ಹೆಸರು ಕೇಳಿರುವಂಥದ್ದೇ. ಇದರಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಜನರಿಗೆ ಇಷ್ಟ ಇರುತ್ತೆ. ತುಂಬ ಜನ ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇರ್ತಾರೆ, ಹೌದಲ್ವಾ? ಹಾಗಾದರೆ ಇವತ್ತು ಇನ್ಫೋಸಿಸ್ BPMನಲ್ಲಿ ಭರ್ಜರಿ ನೇಮಕಾತಿ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬ ಆಪರ್ಚುನಿಟಿ, ಹುದ್ದೆಗಳ ಅವಕಾಶ ಇದೆ. ಇದು ಬೆಂಗಳೂರಿನಲ್ಲೇ ಆಗಿರುತ್ತದೆ. ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿಲ್ಲ, ಇದು ವರ್ಕ್ ಫ್ರಮ್ ಆಫೀಸ್ ಜಾಬ್ ಆಗಿರುತ್ತದೆ. ಹಾಗಾಗಿ ವರ್ಕ್ ಫ್ರಮ್ ಆಫೀಸ್ ಜಾಬ್ ಕೆಲಸ ಮಾಡಲಿಕ್ಕೆ ಅಪ್ಲೈ ಮಾಡಲಿಕ್ಕೆ ಯಾರಿಗೆಲ್ಲ ಇಷ್ಟ ಇದೆ ಅವರಿಗೆ ಇದು ತುಂಬ ಸಿಂಪಲ್ಲಾಗಿ ನೀವು ಇದು ಮಾಡ್ಬೋದು. ಜಾಸ್ತಿಯಾಗಿ ನೀವೇನು ಅಪ್ಲೈ ಮಾಡುವಂಥ ಇದಿಲ್ಲ. ನೇರವಾಗಿ ಇಮೇಲ್ ಐ ಡಿ ಕೊಡ್ತಾ ಇದ್ದಾರೆ. ಆ ಇಮೇಲ್ ಐ ಡಿಗೆ ನಿಮ್ಮ ಡೀಟೇಲ್ಸ್ ಇದೆಯಲ್ಲ, ಅದು ಅವ್ರು ಕೇಳಿರುವಂಥ ಸಂಪೂರ್ಣ ಡೀಟೇಲ್ಸನ್ನು ನೀವು ಸೆಂಡ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ರೆಸ್ಯೂಮ್ ಅವರಿಗೆ ಇಷ್ಟ ಆದರೆ ಇದೆಯಲ್ಲ, ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನಂತರ ನಿಮಗೆ ಇಂಟರ್ವ್ಯೂ ಇದೆಯಲ್ಲ, ತುಂಬ ಶಾರ್ಟ್ ಲಿಸ್ಟು, ಜಾಸ್ತಿಯಾಗಿ ಪ್ರೊಸೀಜರ್ ಇರುತ್ತಿಲ್ಲ. ತುಂಬ ಸುಲಭವಾಗಿ ನೀವು ಇನ್ಫೋಸಿಸಲ್ಲಿ ಕೆಲಸನ ಗಿಟ್ಟಿಸ್ಕೊಳ್ಬೋದು, ಹೌದಲ್ಲ? ಇದು ಬೆಂಗಳೂರಿನಲ್ಲಿ ಆಗಿರುತ್ತದೆ. ಮತ್ತು ಇದು ಕೆಲಸ ಇದೆಯಲ್ಲ, ಸಮಯ ರಾತ್ರಿ ಶಿಫ್ಟ್ ಆಗಿರುತ್ತದೆ. ಕಚೇರಿಯಲ್ಲಿ ಕೆಲಸ. ಅರ್ಜಿ ಸಲ್ಲಿಸುವಂಥ ಹಿಂದೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ಫೋಸಿಸ್ BPMನಲ್ಲಿ ಭರ್ಜರಿ ಉದ್ಯೋಗಾವಕಾಶ ಅಂತ ಹೇಳಬಹುದು. ಬೆಂಗಳೂರಿನಲ್ಲಿ ಪ್ರೊಸೆಸ್ ಸ್ಪೆಷಲಿಸ್ಟ್ ಹುದ್ದೆಗೆ ನೇಮಕಾತಿ ಮಾಡ್ತಾ ಇದ್ದಾರೆ. ಇದು ಭಾರತದ ಪ್ರಮುಖ IT ಹಾಗೂ BPM ಕಂಪನಿಯಲ್ಲಿ ಒಂದಾದ ಇನ್ಫೋಸಿಸ್ BPM ಇದೀಗ ಬೆಂಗಳೂರಿನಲ್ಲಿ ಪ್ರೊಸೆಸ್ ಸ್ಪೆಷಲಿಸ್ಟ್ 401K US ರಿಟೈರ್ಮೆಂಟ್ ಪ್ಲ್ಯಾನ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಇಲ್ಲಿ ನಿಮಗೆ ಉತ್ತಮ ಸಂಬಳ, ಉತ್ತಮ ಕೆಲಸದ ವಾತಾವರಣ ಹಾಗೂ ಅಂತಾರಾಷ್ಟ್ರೀಯ ಪ್ರೊಫೈಲ್ನಲ್ಲಿ ಕೆಲಸ ಮಾಡುವಂಥ ಅವಕಾಶನ ನೀಡ್ತಿದ್ದಾರೆ. ವಿಶೇಷವಾಗಿ ಫೈನಾನ್ಸು, ಬ್ಯಾಂಕಿಂಗು ಹಾಗೂ 401K ಪ್ರೊಸೆಸ್ ಅನುಭವ ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಇದೊಂದು ಅವಕಾಶ ಅಂತ ಹೇಳಬಹುದು. ಈ ಹುದ್ದೆಗೆ ಆಯ್ಕೆಯಾಗುವಂಥ ಅಭ್ಯರ್ಥಿಗಳು ಅಮೆರಿಕದ ನಿವೃತ್ತಿ ಯೋಜನೆಗಳಿಗೆ ಸಂಬಂಧಿಸಿದ ವಿವಿಧ ಪ್ರೊಸೆಸ್ಗಳನ್ನು ನಿರ್ವಹಿಸಬೇಕಾಗುತ್ತದೆ. ಈಗಾಗಲೇ BPO, KPO, ಫೈನಾನ್ಷಿಯಲ್ ಸರ್ವಿಸು ಅಥವಾ ರಿಟೈರ್ಮೆಂಟ್ ಆಪರೇಷನ್ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವವರು ಈ ಅವಕಾಶನ ಮಿಸ್ ಮಾಡದೆ ಅಪ್ಲೈ ಮಾಡಿಕೊಳ್ಳಿ. ಕಂಪನಿ ಹೆಸರು ಇನ್ಫೋಸಿಸ್ BPM, ಕೆಲಸದ ಸ್ಥಳ ಬೆಂಗಳೂರು. ಹುದ್ದೆ ಹೆಸರು ಪ್ರೊಸೆಸ್ ಸ್ಪೆಷಲಿಸ್ಟ್ 401K US ರಿಟೈರ್ಮೆಂಟ್ ಪ್ಲ್ಯಾನ್ ಆಗಿರುತ್ತದೆ. ವಿದ್ಯಾರ್ಥಿ ಕೇಳಿದರೆ ಯಾವುದೇ ಪದವಿಯಾದರೂ ಪರವಾಗಿಲ್ಲ, ಫುಲ್ ಟೈಮ್ ಗ್ರ್ಯಾಜುಯೇಷನು ಆಗಿರಬೇಕು. ಅನುಭವ ಕೇಳಿದರೆ 2 ರಿಂದ 5 ವರ್ಷಗಳ ಅನುಭವ ಕೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಅನುಭವ ಇಲ್ಲಾಂದ್ರೂ ಪರವಾಗಿಲ್ಲ, ನೀವು ರಿಸ್ಯೂಮಲ್ಲಿ ಮೆನ್ಷನ್ ಮಾಡಿ, ಹೌದಲ್ಲ? ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮಗೆ ಸ್ವಲ್ಪ ಆದರೆ ಹ್ಯಾಂಡಲ್ ಮಾಡುವಂಥ ಎಕ್ಸ್ಪೀರಿಯನ್ಸ್ ಇದ್ದರೆ ಮೆನ್ಷನ್ ಮಾಡಿ, ಹೌದಲ್ಲ? ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲು ಉತ್ತಮವಾಗಿದ್ದರೆ ನೀವು ಮೆನ್ಷನ್ ಮಾಡಿ, ಖಂಡಿತ ಮೆನ್ಷನ್ ಮಾಡಿ. ನೋಟಿಸ್ ಪೀರಿಯಡು ಇದು ಇಮಿಡಿಯೇಟಾಗಿ ಜಾಯಿನ್ ಆಗಲಿಕ್ಕೆ ರೆಡಿ ಇರುವವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು, ಹೌದಲ್ಲ? ಸರಿ. ಕೆಲಸದ ಸಮಯ US ಶಿಫ್ಟು ಮತ್ತು ನೈಟ್ ಶಿಫ್ಟು, ಅಂದರೆ 9:30 PM ಇಂದ ಬೆಳಿಗ್ಗೆ 6:30 AM ವರೆಗೆ ಕೆಲಸ ಇರುತ್ತದೆ. ನೋಟ್ ಮಾಡ್ಕೊಳ್ಳಿ, ಟೈಮ್ ನೋಟ್ ಮಾಡ್ಕೊಳ್ಳಿ. ನಿಮಗೆ ಇದು ಫ್ಲೆಕ್ಸಿಬಲ್ ಆದರೆ ಮಾತ್ರ ನೀವಿಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಅದು ಕೂಡ ಅವ್ರಿಗೆ ತಕ್ಷಣವೇ ಬೇಕಂತೆ. ಕೆಲಸದ ವಿಧಾನ ವರ್ಕ್ ಫ್ರಮ್ ಆಫೀಸು. ವಾರದಲ್ಲಿ 5 ದಿವಸ ಕೆಲಸ ಫ್ರೆಂಡ್ಸ್. ನಿಮಗೆ ವಾರದ 2 ದಿವಸ ರಜೆ ಕೊಡ್ತಾ ಇದ್ದಾರೆ, ಹೌದಲ್ಲ? ರೊಟೇಷ್ನಲ್ ಆಗಿ ವೀಕ್ ಆಫ್ ಕೊಡ್ತಾ ಇದ್ದಾರೆ, 2 ದಿವಸ ರಜೆ. ಜಾಬ್ ಲೆವೆಲು 3A. ಕೆಲಸದ ಮುಖ್ಯ ಜವಾಬ್ದಾರಿ ಇಲ್ಲಿ ಈ ಹುದ್ದೆಯಲ್ಲಿ ಅಭ್ಯರ್ಥಿಗಳು ವಿವಿಧ ರೀತಿಯ ಸಂಕೀರ್ಣ ಟ್ರಾನ್ಸಾಕ್ಷನು ಪ್ರೊಸೆಸಿಂಗ್ ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ. ವಿಶೇಷವಾಗಿ 401K ರಿಟೈರ್ಮೆಂಟ್ ಪ್ಲ್ಯಾನ್ಸು ಸಂಬಂಧಿಸಿದ ಕಾರ್ಯಗಳನ್ನು ನೋಡಿಕೊಳ್ಳಬಹುದು. 401K ರಿಟೈರ್ಮೆಂಟ್ ಪ್ಲ್ಯಾನ್ಸ್ ಅಂದರೆ ನೀವು ಗೂಗಲಲ್ಲಿ ಬೇಕಾದರೆ ಸರ್ಚ್ ಮಾಡ್ಬೋದು, ನಿಮಗೆ ಡೀಟೇಲ್ಸ್ ಆಗಿ ಸಿಗುತ್ತೆ ಇದರ ಬಗ್ಗೆ ಡೀಟೇಲ್ಸ್, ಹೌದಲ್ಲ? ಕೆಲಸದ ಪ್ರಮುಖ ವಿಭಾಗ ವಿಡ್ರಾವಲ್ ಪ್ರೊಸೆಸಿಂಗು, ಟರ್ಮಿನೇಷನ್ಸು, ಕಾಂಟ್ರಿಬ್ಯೂಷನು, ವೇಸ್ಟಿಂಗು, ರೋಲ್ ಓವರ್ಸು, ಬೆನಿಫಿಷಿಯರಿ ಅಪ್ಡೇಟು, ಲೋನ್ ಪ್ರೊಸೆಸಿಂಗು, ಟ್ಯಾಕ್ಸ್ ವಿತ್ ಹೋಲ್ಡಿಂಗು, ಹಾರ್ಡ್ಶಿಪ್ ಪ್ರೊಸೆಸಿಂಗು, ಎಕ್ಸ್ಟರ್ನಲ್ ಆಡಿಟ್ಸು, ಫಂಡಿಂಗ್ ಆ್ಯಂಡ್ ಡಿವಿಡೆಂಡ್ಸ್, ಎಕ್ಸ್ಚೇಂಜಸ್ ಆ್ಯಂಡ್ ಟ್ರಾನ್ಸ್ಫರು, ಕರೆಕ್ಷನ್ ಆ್ಯಂಡ್ ಅಡ್ಜಸ್ಟ್ಮೆಂಟು, QDRO ಪ್ರೊಸೆಸಿಂಗು, ಸೆನ್ಸಸ್ ಆ್ಯಂಡ್ ಡೆಮೋಗ್ರಾಫಿಕ್ ಅಪ್ಡೇಟು, ಇದೆಲ್ಲ ಮಾಡಬೇಕಾಗುತ್ತದೆ. ಇವುಗಳ ಜೊತೆ ಕ್ಲೈಂಟ್ ಪ್ರಶ್ನೆಗಳಿಗೆ ಉತ್ತರಿಸುವುದು ಹಾಗೂ ತನಿಖಾ ಕಾರ್ಯವನ್ನು ನಿರ್ವಹಿಸುವಂಥ ಜವಾಬ್ದಾರಿಯೂ ಕೂಡ ಇರುತ್ತದೆ ಇಲ್ಲಿ, ಹೌದಲ್ಲ? ಅಗತ್ಯ ಅನುಭವ ಅಭ್ಯರ್ಥಿಗಳು ಕೆಳಗಿನ ಕ್ಷೇತ್ರದಲ್ಲಿ ಅನುಭವ ಇರಬೇಕಂತೆ. ನಿಮಗೆ ಅನುಭವ ಇಲ್ಲಾಂದರೆ ನೀವು ChatGPT ಇಲ್ಲ ಗೂಗಲು ಇಲ್ಲ ಯೂಟ್ಯೂಬು ಇಲ್ಲಿ ಕೂಡ ನಿಮಗೆ ಡೀಟೇಲ್ಸ್ ಆಗಿ ಇರುತ್ತೆ. ಇದೆಲ್ಲ ಯಾವ ರೀತಿ ಅನುಭವ ಇರುವವರು ಯಾವ ರೀತಿ ಕೆಲಸನ ಮಾಡ್ಬೋದು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಗೈಡ್ ಮಾಡ್ತಾರೆ, ಯೂಟ್ಯೂಬಲ್ಲೂ ಕೂಡ ಇರುತ್ತೆ. ನೀವು ಸರ್ಚ್ ಮಾಡಿದರೆ ಸಾಕು, ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ, ಹೌದಲ್ಲ? ಸಂಪೂರ್ಣ ಮಾಹಿತಿ ಪ್ರಿಪರೇಷನ್ ಆದ ಮೇಲೆ ನೀವು ಇಲ್ಲಿ ಕೊಟ್ಟಿರುವಂಥ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ, ಅದಕ್ಕೆ ಯಾವ ರೀತಿ ಸೆಂಡ್ ಮಾಡೋದು ಎಲ್ಲನೂ ಕೊಟ್ಟಿದ್ದೀನಿ. ಹಾಗಾಗಿ ಪದೇ ಹೇಳ್ತಾ ಇದ್ದೀನಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಹೌದಲ್ಲ? ತುಂಬ ಸುಲಭವಾಗಿ ಸಿಗುವಂಥ ಕೆಲಸ ಇದು.
ಇಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಆಪರೇಷನ್ಸು, ರಿಟೈರ್ಮೆಂಟು ಪ್ಲ್ಯಾನ್ ಪ್ರೊಸೆಸಿಂಗು, ಆಪರೇಷನ್ಸ್ ಆ್ಯಂಡ್ ಟ್ರಾನ್ಸಾಕ್ಷನ್ ಹ್ಯಾಂಡ್ಲಿಂಗು. ಇದು ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ನೋಡಿ, ನಿಮಗೆ 100% ನಿಮಗೆ ಕಂಪ್ಲೀಟಾಗಿ ನಾಲೆಜ್ ಸಿಗುತ್ತೆ. ಹೌದಲ್ಲ? ಹಾಗೆ ಬೇಕಾದ ಕೌಶಲ್ಯಗಳು ಇಲ್ಲಿ ಅರ್ಜಿ ಸಲ್ಲಿಸುವಾಗ ನಿಮಗೆ ಉತ್ತಮ ಇಂಗ್ಲೀಷು ಮಾತನಾಡುವಂಥ ಮತ್ತು ಬರೆಯುವಂಥ ಕೌಶಲ್ಯ ಇರಬೇಕಂತೆ, ಫೈನಾನ್ಷಿಯಲ್ ನಾಲೆಜ್ ಇರಬೇಕಂತೆ, ಅನಾಲಿಟಿಕಲ್ ಥಿಂಕಿಂಗ್ ಇರಬೇಕು, ಅಟೆನ್ಷನ್ ಟು ಡೀಟೇಲು ಮತ್ತು ಕ್ಲೈಂಟ್ ಹ್ಯಾಂಡ್ಲಿಂಗ್ ಸ್ಕಿಲ್ಲು, ಇನ್ವೆಸ್ಟಿಗೇಷನ್ ಸ್ಕಿಲ್ಲು, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇದೆಲ್ಲ ಇರಬೇಕು. ಇನ್ಫೋಸಿಸ್ BPMನಲ್ಲಿ ಕೆಲಸ ಯಾಕೆ ಮಾಡಬೇಕಂತ ಹೇಳಿದ್ದಾರೆ. ಹೌದಲ್ಲ? ಒಳ್ಳೆಯ ಸಂಬಳ, ಕರಿಯರ್ ಗ್ರೋತು, ಇಂಟರ್ನ್ಯಾಷನಲ್ ಎಕ್ಸ್ಪೋಸರು, ಕಾರ್ಪೊರೇಟ್ ಎನ್ವೈರ್ನ್ಮೆಂಟು, ಸ್ಟೇಬಲ್ ಜಾಬ್ ಆಪರ್ಚುನಿಟಿ, ಸ್ಕಿಲ್ ಡೆವಲಪ್ಮೆಂಟು, ರೆಪ್ಯೂಟೆಡ್ ಕಂಪನಿ ಎಕ್ಸ್ಪೀರಿಯನ್ಸು ಆಗಿರುತ್ತದೆ. ಇತ್ಯಾದಿ ಪ್ರಯೋಜನಗಳು ನಿಮಗೆಲ್ಲ ದೊರೀತಾ ಇರುತ್ತೆ. ಹೌದಲ್ಲ? ಕಂಪನಿಯಲ್ಲಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸುವರು ಎನಿ ಗ್ರ್ಯಾಜುಯೇಟ್ ಕ್ಯಾಂಡಿಡೇಟ್ ನೋಟ್ ಮಾಡ್ಕೊಳ್ಳಿ, ಮತ್ತು 2 ಅಥವಾ 5 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರುವವರು, ಹಾಗೆ ತಕ್ಷಣವೇ ಜಾಯ್ನಲ್ಲಿಗೆ ರೆಡಿ ಇರುವವರು, ಮತ್ತು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡಲಿಕ್ಕೆ ರೆಡಿ ಇರುವವರು, ಬೆಂಗಳೂರಿನಲ್ಲಿ ಕೆಲಸ ಮಾಡಲು ಆಸಕ್ತಿ ಇರುವವರು ಈ ಕೆಲಸಕ್ಕೆ ಅಪ್ಲೈ ಮಾಡಬಹುದು. ಹೌದಲ್ಲ? ಅಭ್ಯರ್ಥಿಗಳು ಯಾವ ರೀತಿ ಅಪ್ಲೈ ಮಾಡೋದಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಇಮೇಲ್ ಐ ಡಿ ಕೊಟ್ಟಿದ್ದಾರೆ. ಹೌದಲ್ಲ? ಈ ಇಮೇಲ್ ಐ ಡಿನ ನೀವು ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನೀವು ನೇರವಾಗಿ ಇದು ಕಮೆಂಟಲ್ಲಿ ಒಂದು ಪಿನ್ ಮಾಡಿ, ನಾನು ನಿಮಗೆ ಇಲ್ಲಿ ಪಿನ್ ಮಾಡ್ತೀನಿ. ನಿಮಗೆ ಬೇಕಾದರೆ ಇಮೇಲ್ ಐ ಡಿನ. ಓಕೆ, ಈ ಇಮೇಲ್ ಐ ಡಿಗೆ ನಿಮ್ಮ ರಿಸ್ಯೂಮ್ ಜೊತೆಗೆ ರಿಸ್ಯೂಮನ್ನು ಕಳಿಸಬೇಕು. ಅದರ ಜೊತೆಗೆ ವಿವರಗಳು, ರಿಸ್ಯೂಮ್ ಜೊತೆ ಕಳಿಸಬೇಕಾದಂಥ ವಿವರ, ರಿಸ್ಯೂಮಲ್ಲಿ ನಿಮ್ಮ ಹೆಸರು ಇರಲೇಬೇಕು, ಕಾಂಟ್ಯಾಕ್ಟ್ ನಂಬರು ಪರ್ಫೆಕ್ಟಾಗಿ ಮೆನ್ಷನ್ ಮಾಡಬೇಕು, ನಿಮ್ಮ ಇಮೇಲ್ ಐ ಡಿ ಕೂಡ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು, ಡೇಟ್ ಆಫ್ ಬರ್ತ್ ಕೂಡ ಮೆನ್ಷನ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಏನೆಲ್ಲ ಇದೆ ಅದು ಎಲ್ಲ ನೀವು ಮೆನ್ಷನ್ ಮಾಡಿ. ಹೌದಲ್ಲ? ರಿಲೆವೆಂಟ್ ಎಕ್ಸ್ಪೀರಿಯನ್ಸ್, ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್ ಏನೆಲ್ಲ ಇದೆ ಅದು ಕೂಡ ಮೆನ್ಷನ್ ಮಾಡಿ. ಹಾಗೆ ಕರೆಂಟ್ ಅಥವಾ ಪ್ರೀವಿಯಸ್ ಕಂಪನಿ, ಒಂದು ವೇಳೆ ನೀವು ಈಗ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅದರ ಬಗ್ಗೆ ಡೀಟೇಲ್ಸನ್ನ ಸೆಂಡ್ ಮಾಡಿ. ನೋಟಿಸ್ ಪೀರಿಯಡು, ಕರೆಂಟ್ ಲೊಕೇಶನ್ ಕೂಡ ಸೆಂಡ್ ಮಾಡಿ. ನಿಮ್ಮ ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್ ಇದೆಯಲ್ಲ ಅದನ್ನು ಸೆಂಡ್ ಮಾಡಿ. ಹಾಗೆ ಪ್ರಿಪೇರ್ಡ್ ಲೊಕೇಶನು ಸೆಂಡ್ ಮಾಡಿ. ಕರೆಂಟ್ CTC, ಎಕ್ಸ್ಪೆಕ್ಟೆಡ್ CTC ಇದೆಲ್ಲನೂ ನೋಡಿ. ಹಾಗೆ ನೈಟ್ ಶಿಫ್ಟಿಗೆ ಫ್ಲೆಕ್ಸಿಬಲ್ ಆಗಿದ್ದೀರಾ, ಎಸ್ ಆರ್ ನೋ ಇದು ಕೂಡ ಮೆನ್ಷನ್ ಮಾಡಿ. ಗ್ರ್ಯಾಜುಯೇಷನ್ ಡೀಟೇಲ್ಸ್ ಇದು ಕೂಡ ಮೆನ್ಷನ್ ಮಾಡಬೇಕು. ಪೋಸ್ಟ್ ಗ್ರ್ಯಾಜುಯೇಷನ್ ಡೀಟೇಲ್ಸ್ ಇಫ್ ಅಪ್ಲಿಕೇಬಲ್ ನಿಮ್ಮಲ್ಲಿ ಇದ್ದರೆ ಅದನ್ನು ಕೂಡ ಮೆನ್ಷನ್ ಮಾಡಿ. ಹೌದಲ್ಲ? ಹಾಗಾಗಿ ನೈಟ್ ಶಿಫ್ಟ್ ಕಡ್ಡಾಯ ಅಂತ ಹೇಳಿದೆ. ನೈಟ್ ಶಿಫ್ಟಲ್ಲಿ ಕೆಲಸ ಜಾಸ್ತಿ ಇರೋದು, ಇಮಿಡಿಯೇಟಾಗಿ ಜಾಯ್ನ್ ಆಗೋರಿಗೆ ಆದ್ಯತೆ ಕೊಡ್ತಾ ಇದ್ದು. ವರ್ಕ್ ಫ್ರಮ್ ಆಫೀಸು, ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಲ್ಲ, ವರ್ಕ್ ಫ್ರಮ್ ಆಫೀಸ್ ಜಾಬು. ಫೈನಾನ್ಷಿಯಲ್ ಆಪರೇಷನ್ ಅನುಭವ ಇದ್ದರೆ ಇನ್ನೂ ಕೂಡ ಒಳ್ಳೆಯದಂತ ಹೇಳಿದ್ದಾರೆ. ಹೌದಲ್ಲ? ಉತ್ತಮ ಸಂಬಳದ ಒಂದು ಕೆಲಸ ಆಗಿರುತ್ತದೆ. ಇನ್ಫೋಸಿಸ್ ನೀವು ಕೇಳಿರುವಂಥ ಹೆಸರೇ. ಹಾಗಾಗಿ ನೀವು ಮಿಸ್ ಮಾಡದೆ ನಿಮ್ಮ ಎಲ್ಲ ಕೇಳಿರುವಂಥ ಡೀಟೇಲ್ಸ್ನ ಸಂಪೂರ್ಣವಾಗಿ ವಿಡಿಯೋದಲ್ಲಿ ವಿವರಿಸಿ ಹೇಳಿದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದರೆ ನಿಮಗೆ ಅಲ್ಲಿ ಮಾಹಿತಿನೇ ಸಿಗೋದಿಲ್ಲ. ಹೌದಲ್ವಾ? ನೀವು ಮತ್ತು ಯಾವ ರೀತಿ ಅಪ್ಲೈ ಮಾಡ್ತೀರಾ, ಮತ್ತು ನೀವು ಕಮೆಂಟಲ್ಲಿ ಬಂದು ಯಾವ ರೀತಿ ಅಪ್ಲೈ ಮಾಡೋದು, ಅಪ್ಲೈ ಆಗ್ತಾಯಿಲ್ಲ, ರಿಜಿಸ್ಟರ್ ಆಗ್ತಾಯಿಲ್ಲ, ಸೆಂಡ್ ಆಗ್ತಾಯಿಲ್ಲ, ತುಂಬ ಕಮೆಂಟ್ ಮಾಡ್ತಾ ಇರ್ತೀರ. ಹೌದಲ್ವಾ? ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಯಾವ ಡೀಟೇಲ್ಸ್ ಸಿಗೋದಿಲ್ಲ. ನೀವು ಬೇಕಾಗಿ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಿಮಗೆ ಇಮೇಲ್ ಐ ಡಿ ಇದೆಯಲ್ಲ ಕರೆಕ್ಟಾಗಿ ನೀವು ನೋಟ್ ಮಾಡಿಲ್ಲ ಅಂದರೆ ನಾನು ಇಮೇಲ್ ಐ ಡಿ ಅದನ್ನು ಕೂಡ ಕೊಡ್ತೀನಿ. ನಿಮ್ಮ ಡೀಟೇಲ್ಸನ್ನು ಸಂಪೂರ್ಣವಾಗಿ ಇಲ್ಲಿ ಇದು ಮಾಡಿ. ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಟೆಲಿಗ್ರಾಮ್ ಇದೆಯಲ್ಲ ಅದನ್ನು ಕೂಡ ಫಾಲೋ ಮಾಡಿ. ಯಾಕಂದರೆ ಅಲ್ಲಿ ಕೂಡ ನಿಮಗೆ ಮಾಹಿತಿನ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಈ ಕೆಲಸ ಮಾಡಲಿಕ್ಕೆ ಇದೆಯಲ್ಲ ನಿಮ್ಮ ಹತ್ರ ಕಂಪಲ್ಸರಿಯಾಗಿದೆಯಲ್ಲ, ಇದು ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು. ಹೌದಲ್ಲ? ಮತ್ತು ನಿಮ್ಮ ಹತ್ರ ವಯರ್ಲೆಸ್ಸು ಅಂದರೆ ನಾಯ್ಸ್ ಕ್ಯಾನ್ಸಲೇಷನು ಹೆಡ್ಫೋನ್ ಕೂಡ ಇರಬೇಕು. ಕಿವಿಗೆ ಇಟ್ಟು ಮಾತಾಡ್ತಿರಲ್ಲ ಅದು ಕೂಡ ಇರಬೇಕು. ಯಾಕೆಂದರೆ ಇದು ಕೆಲಸದಲ್ಲಿ ಉತ್ತಮವಾಗಿರುತ್ತದೆ. ಹಾಗಾಗಿ ನಿಮ್ಮಲ್ಲಿ ಲ್ಯಾಪ್ಟಾಪ್ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ ಯಾವುದು ಇಲ್ಲ ಅಂದರೂ ನಾನು ಅದನ್ನು ನಿಮಗೆ ಇದರಲ್ಲಿ ಪಿನ್ ಮಾಡ್ತೀನಿ, ನಮ್ಮ ವೀಡಿಯೋದಲ್ಲಿ ಟ್ಯಾಗ್ ಮಾಡ್ತಾ ಇರ್ತೀನಿ. ನೀವು ಅಲ್ಲಿಂದ ಬೈ ಮಾಡ್ಕೋಬೋದು. ಫ್ಲಿಪ್ಕಾರ್ಟು, ಮೈಂತ್ರಾ ಹೀಗೆ ಹಲವಾರು ಶಾಪಿಂಗ್ ಮಾಲ್ ಇದೆ. ಹಾಗಾಗಿ ನಾನು ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ ಬಗ್ಗೆ ಮಾಹಿತಿನ ಕೊಡ್ತಾ ಇರ್ತೀನಲ್ವಾ. ಹಾಗಾಗಿ ಅಲ್ಲಿಂದ ಕೂಡ ನಿಮಗೆ ಲೆನೋವೋ, HP, ಆಕ್ಸರ್ ಹೀಗೆ ಹೊಸ ಲ್ಯಾಪ್ಟಾಪ್ಗಳು ಕಡಿಮೆ ಆಫರಲ್ಲಿ ಕೂಡ ಲಭ್ಯವಿರುತ್ತದೆ. ಹಾಗಾಗಿ ನೀವು ಅಲ್ಲಿಂದ ಕೂಡ ಬೈ ಮಾಡ್ಕೋಬೋದು, ಒಂದು ವೇಳೆ ನಿಮ್ಮಲ್ಲಿ ಇಲ್ಲ ಅಂದರೆ ಮಾತ್ರ. ಹೌದಲ್ವಾ? ಸರಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.